ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ದೈವಜ್ಞ, ನಟ, ನಿರ್ದೇಶಕ, ನಿರ್ಮಾಪಕ. ಇವತ್ತು ನಾನು ಹೇಳೋಕ್ ಹೊರಟಿರೋ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತಿನ ನಿರ್ದೇಶಕರ ಪರಿಸ್ಥಿತಿ. ಯಾಕೆಂದ್ರೆ ಇವತ್ತೊಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕನ ಕರ್ಕೊಂಡ್ಬರ್ಲಿಲ್ಲ ಅಂದ್ರೆ ಚಿತ್ರರಂಗ ನಡೆಯೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಒಬ್ಬ ನಿರ್ದೇಶಕ ವರ್ಷಾನುಗಟ್ಲೆ, ತಿಂಗಳಾನುಗಟ್ಲೆ ಒಬ್ಬ ನಿರ್ಮಾಪಕನ ಬಾಗಿಲಿಗೆ ಅವರನ್ನ ಅಣ್ಣ, ಅಪ್ಪ ಅವ್ರ ಕೈಕಾಲು ಹಿಡಿದು ಒಬ್ಬ ನಿರ್ಮಾಪಕನ ಕರ್ಕೊಂಡ್ಬರ್ತಾರೆ. ಆ ನಿರ್ಮಾಪಕರು ಕೇಳುವಂತ ಪ್ರಶ್ನೆ ಹೆಂಗಿರುತ್ತೆ ಅಂದ್ರೆ ನಿರ್ದೇಶಕರಿಗೆ, ಆಯ್ತಪ್ಪ ನಾನು ದುಡ್ಡು ಹಾಕ್ತೀನಿ, ನನಗೆ ರಿಟರ್ನ್ಸ್ ಹೆಂಗೆ ಅಂತ ಕೇಳ್ತಾರೆ. ಒಂದು ಕಾಲ ಇತ್ತು ಹೆಂಗೆ ಅಂದ್ರೆ ನಾವು ಟಿವಿ ರೇಟ್ಸ್, ಆಮೇಲೆ ಒಂದು ಸಬ್ಸಿಡಿ, ಇನ್ನೊಂದು ಅಂತ ಹೇಳ್ತಾ ಇದ್ವಿ. ಇವತ್ತು ಟಿವಿ ರೇಟ್ಸ್ ಅನ್ನೋದು ಯಾರೂ ತಗೋತಾ ಇಲ್ಲ. ಕನ್ನಡಕ್ಕಂತೂ ಟಿವಿ ರೇಟ್ ಚಾನಲ್ ಅವ್ರು ತಗೋತಾನೆ ಇಲ್ಲ. ಯಾರೋ ಒಂದು 4 ಜನ ಹೀರೋಗಳದ್ದು ತಗೋತಿದ್ದಾರೆ ಬಿಟ್ರೆ ಸಣ್ಣ ಪುಟ್ಟ ನಿರ್ದೇಶಕರು, ಸಣ್ಣ ಪುಟ್ಟ ಹೊಸ ಹೀರೋಗಳದ್ದು ಯಾರೂ ಕೂಡ ತಗೋತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹೀರೋಗಳು ಅಂದ್ರೆ ನಮ್ಮ ಹೀರೋಗಳು ಕೂಡ ಒಬ್ಬ ನಿರ್ದೇಶಕರಿಗೆ ಕತೆ ಹೇಳ್ತೀನಿ ಅಂತ ಬಂದ್ರೆ ಕತೆ ಕೇಳೋಕು ರೆಡಿ ಇಲ್ಲ. ನಮ್ಮ ಮ್ಯಾನೇಜರ್ಗೆ ಹೇಳಿ ಅಂತೀರ, ಮ್ಯಾನೇಜರ್ ಕತೆ ಹೇಳಿ ಮ್ಯಾನೇಜರ್ ಹೋಗಿ ನಿಮ್ಗೆ ಹೇಳೋ ಅಷ್ಟರಲ್ಲಿ ಆ ಕತೆಗೆ 200 ಮಸಾಲೆ ಸುಟ್ಟು ಅಥವಾ ಏನೋ ಅಂತ ನಿಮ್ಗೆ ಹೇಳ್ತಾರೆ. ಇಲ್ಲ ಮೇಲ್ ಮಾಡಿ ಅಂತೀರ, ಮೇಲ್ ಮಾಡಿದಾಗ ಮೇಲಲ್ಲಿ ಕತೆ ನೀವು ಓದಿದಾಗ ಎಲ್ಲಾ ಕಥೆನೂ ಎಲ್ಲಾ ಡೈರೆಕ್ಟರ್ ಪೂರ್ತಿಯಾಗಿ ಮೇಲ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕತೆ ಕಟ್ಟು ಇನ್ನೊಂದು ನೀವು ಒಬ್ಬ ನಿರ್ದೇಶಕನಿಗೆ ಅವನು ಏನ್ ಮಾಡಿದ್ಯಾ, ಇಲ್ಲ ಅವ್ರ ಟ್ರಯಲ್ ಶೂಟ್ ಮಾಡ್ಕೊಂಬ, ಇಲ್ಲ ಅಂತದೇನಾದ್ರೂ ಮಾಡಿದಾಗ ಆ ನಿರ್ದೇಶಕ ಅದಕ್ಕೆ ಏನ್ ಬೇಕೋ ಆ ತಯಾರಿನ ಮಾಡ್ಕೊಂಡು ಬರ್ತಾನೆ. ಯಾಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳಿದೆ. ಒಂದಿಷ್ಟು ತಮ್ಮ ಭಾವಚಿತ್ರಗಳನ್ನ ಇಟ್ಕೊಂಡು ಟ್ರೈಲರ್ ತರ ಮಾಡ್ಕೊಂಡು ಬರೋದು, ಏನೋ ಒಂದ್ ಮಾಡ್ಕೊತಾರೆ. ಅದಾದ ಮೇಲೆ ಪ್ರೊಡ್ಯೂಸರ್ ಕೂಡ ಹೀರೋಗಳು ಇವತ್ತು ಏನಾಗಿದೆ ಅಂದ್ರೆ 1 ಕೋಟಿ ಕೊಡಿ, 2 ಕೋಟಿ ಕೊಡಿ, 3 ಕೋಟಿ ಕೊಡಿ, 4 ಕೋಟಿ ಕೊಡಿ ಅಂತ. 4 ಕೋಟಿ ನಿಮಗ್ ಕೊಟ್ಟು 4 ಕೋಟಿ ಸಿನಿಮಾ ಮಾಡಿದಾಗ 4 ಕೋಟಿ 8 ಕೋಟಿ ರಿಟರ್ನ್ ಬರೋದು ಹೇಗೆ? ಡಬ್ಬಿಂಗ್ ರೇಟ್ಸ್ ಅಂತೂ ಒಂದಿಷ್ಟು ಸಿನಿಮಾಗಳಿಗಿದೆ ಅಂತ ಬಿಟ್ರೆ ಹೊಸಬರ ಯಾವ ಸಿನಿಮಾಗಳಿಗೂ ಆ ಮಟ್ಟಕ್ಕೆ ಡಬ್ಬಿಂಗ್ ರೇಟ್ಸ್ ಇಲ್ಲ. ಇವತ್ತು ಏನೇ ನಾವು ಒಂದು ದಿವಸ ಶೂಟ್ ಮಾಡ್ತೀವಂದ್ರೂ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಪ್ರತಿದಿನ ಖರ್ಚಾಗ್ತಾ ಇದೆ. ಅದರ ಜೊತೆಗೆ ನಿಮ್ಮ ಸ್ಟಾಫು, ಬೇರೆ ಅದರ ಕಲಾವಿದರುಗಳು ಅವ್ರದ್ದೆಲ್ಲ ಪೇಮೆಂಟ್ ಎಲ್ಲ ಹಿಡ್ಕೊಂಡ್ರೆ 3ರಿಂದ 5 ಲಕ್ಷಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ಹೀರೋಗಳು ಸಹ ಒಂದಿಷ್ಟು ಗುಡ್ ವಿಲ್ ಅಮೌಂಟ್ ಅಂತ ಹೇಳಿ, ನೋಡಿ ನಾನು ಇಷ್ಟು ಅಮೌಂಟ್ ತಗೋತೀನಿ, ಈ ಗುಡ್ ವಿಲ್ ಅಮೌಂಟ್ ನನಗೆ ಕೊಡಿ, ಸಿನಿಮಾ ನಿಂತ್ರೆ ನಂಗೆ ಒಂದಿಷ್ಟು ಪರ್ಸೆಂಟೇಜ್ ಕೊಡಿ ಅನ್ನೋ ಒಂದು ಏನಾದ್ರೂ ಒಂದು ಒಪ್ಪಂದಕ್ಕೆ ಬಂದಾಗ ನಾವು ಒಬ್ಬ ನಿರ್ಮಾಪಕರಿಗೆ ನೋಡಿ, ಇಲ್ಲ ಸರ್ ಹೀರೋಗಳು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಹೇಳಿ ಒಬ್ಬ ನಿರ್ಮಾಪಕರಿಗೆ ಕರ್ಕೊಂಡ್ ಬರ್ಬೋದು. ಇಲ್ಲ ನಮ್ಗೆ ಇಷ್ಟೇ ಬೇಕು, ನನ್ಗೆ ಹಿಂಗೇ ಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಹೊಸ ನಿರ್ದೇಶಕರಿಗಂತೂ ತುಂಬಾ ಕಷ್ಟ ಆಗ್ತದೆ. ಅದಾದ ಮೇಲೆ ಎಲ್ಲರಿಗೂ ಪೇಮೆಂಟ್ ಕೊಡಿಸ್ತಿರ ನಿರ್ದೇಶಕ, ಆ ನಿರ್ದೇಶಕರ ಬಳಗ ಏನಿರುತ್ತೆ, ಸಹ ನಿರ್ದೇಶಕ, ಸಹಾಯಕ ನಿರ್ದೇಶಕ, ಅವರುಗಳಿಗೆ ಪೇಮೆಂಟ್ ಕೊಡುವಾಗ ಯಾಕ್ರಿ ಅವರಿಗೆ ಹೊಸಬ್ರು ಮಾಡ್ಲಿ ಅಂತೀರ. ಸೊ ಮನೆಯಿಂದ ಸೆಟ್ಟಕ್ಕೆ ಬರೋಕೆ ಮಿನಿಮಮ್ 200ರಿಂದ 300 ರೂಪಾಯಿ ಗಾಡಿ ಪೆಟ್ರೋಲ್ ಹೋಗುತ್ತೆ. ಅವನದೇ ಆದಂತ ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ. ಅವನದೇ ಆದಂತ ಒಂದು ಪೇಮೆಂಟ್ಗಳನ್ನ ಫಿಕ್ಸ್ ಮಾಡಿ ನಿರ್ದೇಶಕರಿಗೆ ಒಂದು ಗುಡ್ ವಿಲ್ ಅಮೌಂಟ್ ನೀವು ಗೆದ್ದ ಮೇಲೆ ಅವ್ರು ತಗೊಳ್ತಾರೆ. ಹೊಸ ನಿರ್ದೇಶಕರಿಗೆ ಒಂದು ತಿಂಗಳಿಗೆ ಒಂದು ಹೆಂಡತಿ ಮಕ್ಕಳು ಇರ್ತಾರೆ. ಅಂತದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅದು ಒಂದು ಮಾಡಿದ್ರೆ ನಿರ್ದೇಶಕರಿಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆ ಸಿನಿಮಾಗೆ ಸಂಬಂಧಪಟ್ಟ ಹಲವಾರು ವಿಷಯಗಳಿದೆ. ಎಲ್ಲಾ ವಿಷಯನ ಹೇಳ್ಕೊಂಡು ಹೋಗ್ಬಿಟ್ರೆ ಏನಪ್ಪಾ ಎಲ್ರಿಗೂ ಬೋಧನೆ ಮಾಡ್ತಾನೆ ಅನ್ನೋದ್ರ ಆಗುತ್ತೆ. ಬಟ್ ಇವತ್ತಿನ ಪರಿಸ್ಥಿತಿ ಒಬ್ಬ ನಿರ್ದೇಶಕ ನಿರ್ಮಾಪಕನ್ನ ಕರ್ಕೊಂಡ್ ಬಂದ್ರೆ ಚಿತ್ರರಂಗ ಹೋಗುತ್ತೆ ಅನ್ನೋದು ನಾನು ಹೇಳಕ್ ಇಷ್ಟ. ಈಗ ದರ್ಶನ್ ಅಂತ ಹೀರೋಗಳು ಅವ್ರು ಬಂದ್ರೆ ಸುಮಾರು 30,000 ಕುಟುಂಬಗಳು ಊಟ ಮಾಡುತ್ತೆ. ಯಾಕಂದ್ರೆ ಒಬ್ಬ ದೊಡ್ಡ ಹೀರೋ ಸಿನಿಮಾ ಮಾಡಿದಾಗ ಅದಕ್ಕೆ ಬೇಕಾದಂತ ತಂತ್ರಜ್ಞರು, ಸಹ ಕಲಾವಿದರು ಎಲ್ಲರೂ ಕೂಡ ಒಬ್ಬ ಹೀರೋನ ನಂಬ್ಕೊಂಡು ಊಟ ಮಾಡ್ತಾರೆ. ಯಾಕಂದ್ರೆ ರಿಟರ್ನ್ಸ್ ಇರುವಂತ ಹೀರೋಗಳು ಅಂತವ್ರು ಬರ್ಬೇಕು. ಆಕ್ಚುಲಿ ಅವ್ರು ಬಂದ್ರೆ ಮತ್ತೆ ಕನ್ನಡ ಚಿತ್ರರಂಗ ಮತ್ತೆ ಗಟ್ಟಿ ಆಗುತ್ತೆ, ಮತ್ತೆ ದೊಡ್ಡ ಮಟ್ಟದ ಶಕ್ತಿ ಆಗುತ್ತೆ. ಈ ಹೀರೋಗಳು ಇದ್ದಾರೆ, ಬಟ್ ಅವ್ರ ಜೊತೆ ಅಂತ ಒಂದು ಶಕ್ತಿ ಕೂಡಿದಾಗ ಇನ್ನೂ ದೊಡ್ಡ ಮಟ್ಟದ ಶಕ್ತಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ದರ್ಶನ್ ಸರ್ ಹೊರಗ್ ಬಂದ್ರೆ ಎಲ್ಲರೂ ಖುಷಿ ಪಡುವಂತದ್ರಲ್ಲಿ ನಾನೊಬ್ಬ. ಆದ್ರೆ ಕೋರ್ಟ್ ಅಲ್ಲಿ ವಿಷಯ ಇರೋದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ. ನ್ಯಾಯಾಲಯದಲ್ಲಿ ಅದರ ಸತ್ಯಾಸತ್ಯತೆಗಳನ್ನ ಮುಂದೆ ಏನಾಗುತ್ತೆ ಅನ್ನೋದು ನೋಡ್ಕೊಂಡು ನಾವು ಮಾತಾಡ್ಬೇಕಾಗುತ್ತೆ. ಅದು ಕೋರ್ಟಿಗೆ ಬರ್ತಂತ ವಿಷಯ. ಅದು ಬಿಟ್ಟು ಎಲ್ಲ ಹೀರೋಗಳು ಏನಿಲ್ಲ, ಇವರು ಒಗ್ಗಟ್ಟುಗಳಾಗಿ ಪ್ರತಿ ಒಂದು ತಾಲೂಕು ಮತ್ತೆ ಜಿಲ್ಲೆಗಳಲ್ಲಿ ಹೋಗಿ ನಿಂತ್ಕೋಬೇಕು. ಇವತ್ತೇನಾಗಿದೆ, ಸಂಬಂಧಗಳೇ ಇಲ್ದಂಗಾಗಿದೆ. ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಇರುವಾಗ ವರ್ಷಕ್ಕೆ ಒಂದಲ್ಲ ಒಂದು ರೀತಿ ಜನಕ್ಕೆ ಸಂಬಂಧಪಟ್ಟಂಗೆ, ರೈತರಿಗೆ ಸಂಬಂಧಪಟ್ಟಂಗೆ ಅಂತ ಹೋರಾಟಗಳನ್ನೆಲ್ಲ ಮಾಡ್ತೀವಿ.
ಅಂತದಕ್ಕೆ ಯಾರೂ ಬರ್ತಾ ಇಲ್ಲ. ಯಾವ್ದೋ ಹೋರಾಟ ಇದೆ ಅಂದ್ರೆ ನನ್ನ ಶೂಟಿಂಗ್ ಇದೆ, ನಾನು ಡೆಲ್ಲಿ ಇದ್ದೀನಿ, ಆ ತರ ಒಂದು ಇದು ಕೊಡ್ತಾರೆ ಬಿಟ್ರೆ ಕೆಲವು ನಟರು ಮತ್ತೆ ಕಲಾವಿದರು ಬರ್ತಾರೆ. ಎಲ್ಲರೂ ಬರ್ಬೇಕು, ಎಲ್ಲರೂ ಒಗ್ಗಟ್ಟಾಗಬೇಕು. ಅದು ಪ್ರಮುಖವಾಗಿ ನಮ್ಮ ಚಿತ್ರರಂಗಕ್ಕೆ ಒಗ್ಗಟ್ಟಾಗುವಂಥದ್ದು. ಯಾಕಂದ್ರೆ ಇವತ್ತು ಎಲ್ಲದೂ ಅಪ್ಡೇಟ್ ಆಗುವಂಥದ್ದು. ಇವತ್ತು ನಿಮ್ ಗೂಗಲ್ ಅಲ್ಲಿ ಹೊಡೆದ್ರೆ ಪ್ರತಿಯೊಂದು ಕೂಡ ಸಿಗುತ್ತೆ. ಬಟ್ ಹಳೆಯ ನಿರ್ದೇಶಕರುಗಳ ಹಂಗಿರ್ಲಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಸ್ಪಾಟ್ಗೆ ಹೋಗ್ಬಿಟ್ಟು ಏನಿದೆ ಹೇಗಿದೆ ಅನ್ನೋದನ್ನೆಲ್ಲ ತಿಳ್ಕೊಬೇಕಿತ್ತು. ಸೊ ಇವತ್ತು ಬರೋ ನಿರ್ದೇಶಕರುಗಳಿಗೆ ಏನಂದ್ರೆ ಯಾವ ಶಾಟ್ ಹೆಂಗ್ ತೆಗಿಬೇಕು ಅನ್ನೋದು ಇವತ್ತು ಗೂಗಲ್ ಅಲ್ಲಿ ಹೊಡೆದ್ರೆ ಅದಕ್ಕೆ ಸುಮಾರಷ್ಟು ವಿಷಯಗಳು ಕೊಡುತ್ತೆ. ಅದನ್ನ ತಿಳ್ಕೊಂಡು ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಮಿನಿಮಮ್ ನಾನು ಹೇಳೋದು, ನಿರ್ಮಾಪಕರನ್ನ ಗಮನದಲ್ಲಿಟ್ಕೊಂಡು ಸಿನಿಮಾನ ಮಾಡೋದು ಒಳ್ಳೇದು. ಇವತ್ತು ನಾವು ಒಂದು ರೂಪಾಯಿ ಖರ್ಚು ಮಾಡ್ತಿದೀವಿ ಅಂದ್ರೆ ಅದು ₹1 10 ಪೈಸಾನಾದ್ರೂ ಬರೋ ತರ ಇರುತ್ತೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಬರೋ ನಿರ್ದೇಶಕರು ಪ್ಲಾನ್ ಮಾಡ್ಕೋಬಹುದು. ಮೊದಲನೇದು ಬಿಸ್ನೆಸ್ ಮೆಂಟಾಲಿಟಿ ಇಟ್ಕೊಂಡು ಸಿನಿಮಾ ಮಾಡ್ಬೇಕು. ನಾನು ಸಿನಿಮಾ ಮಾಡ್ಬಿಡ್ತೀನಿ, ನಿರ್ಮಾಪಕರ ಆಮೇಲೆ ಏನೋ ಮಾಡ್ಕೊಳ್ಳಿ ಅಂದ್ರೆ ಕಷ್ಟ. ಬಿಸ್ನೆಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ನಿರ್ದೇಶಕ ಸಿನಿಮಾ ಮಾಡಿದ್ರೆ ಮುಂದೆ ಅವರಿಗೂ ಮೆಟ್ಲುಗಳಾಗಿ ಅದು ಹಂತವಾಗಿ ಬೆಳ್ಕೊಂಡು ಹೋಗ್ತಾರೆ ಅನ್ನೋದು. ಸಿನಿಮಾಕ್ಕೆ ಬರೋಕ್ಕಿಂತ ಮುಂಚೆ ಸಿನಿಮಾನ ತಿಳ್ಕೊಳ್ಳಿ. ಯಾಕಂದ್ರೆ ಸಿನಿಮಾ ಬಂದ ತಕ್ಷಣನೇ ಯಾರಿಗೂ ರೆಡ್ ಕಾರ್ಪೆಟ್ ಹಾಕೊಂಡು ಬರಲ್ಲ. ಸುಮಾರಷ್ಟು ಏಳು ಬೀಳುಗಳಿದೆ, ಸುಮಾರಷ್ಟು ಕಷ್ಟ ಸುಖಗಳಿದೆ. ನಾವ್ ಅಂತೇವಿ ಏನೋ ಬಂದ್ ಫೈಟ್ ಎದ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಒಂದು ಫೈಟ್ ಮುಗಿದ ಮೇಲೆ ಆ ಹೀರೋ ಅಷ್ಟೇ ನೋವನ್ನು ಅನುಭವಿಸಿರ್ತಾನೆ, ಅದ್ರ ಜೊತೆ ಸಹ ಕಲಾವಿದರು ಕೂಡ ಅಷ್ಟೇ ನೋವುಗಳು ಅನುಭವಿಸಿರ್ತಾರೆ. ತುಂಬಾ ಕಷ್ಟ ಇದೆ. ರೋಪ್ ಶಾಟ್ ಕಟ್ಟಿದಾಗ ಆ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗ ಹೇಳಿದ ನಾವು ಹಾರ್ತಾನೆ ಅಂತ ಪಬ್ಲಿಕ್ ಮಾಡ್ತಾರೆ. ಬಟ್ ಅದಕ್ಕೆ ನೋವು ಆಗೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ನಾವೇನೋ ಕ್ರಿಕೆಟ್ ನೋಡ್ತಾ ಇರುವಾಗ ಈ ಬಾಲ್ 4 ಹೊಡಿಬೋದಿತ್ತು ಅಂತೀವಿ, ಬಟ್ ಅಲ್ಲಿ ಬಾಲ್ ಏನ್ ಸ್ಪೀಡ್ ಅಲ್ಲಿ ಬಂದಿರುತ್ತೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಚಿತ್ರರಂಗ ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಅವ್ರದೇ ಆದಂತ ಕಷ್ಟ ಸುಖಗಳು ಎಲ್ಲದೂ ಇರುತ್ತೆ. ಸಿನಿಮಾನ ತಿಳ್ಕೊಂಡು ಬಟ್ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗಿದ್ದು ಇಷ್ಟೇ, ನಿರ್ಮಾಪಕ ಉಳಿದ್ರೆ ಸಿನಿಮಾ ಉಳಿಯುತ್ತೆ. ನಿರ್ಮಾಪಕನ ಕರ್ಕೊಂಡ್ಬರೋದು ನಿರ್ದೇಶಕ ಆಗಿರೋದ್ರಿಂದ ಅಷ್ಟೇ ಜವಾಬ್ದಾರಿ ನಿರ್ದೇಶಕರಿಗೂ ಆಗಿರುತ್ತೆ.